ಒಡಮಳ ಚಿಲುಕ್ ಕೊಡುತ್ತೆ. ವೀರಪ್ಪ ಬಂದು ನಾನು ಕೇಳ್ತಾನೆ. ಹಾಂ, ಏನಂತ ಕೇಳ್ತಾರೆ ವೀರಪ್ಪನು? ಕೋಟೂರು ಮಾದಿನ ನಮ್ಮ ಮಚ್ಚಾನ ಸುಟ್ಟಾಕ್ತೀನಿ. ಹಾಂ, ಸುಟ್ಟಾಕಕ್ಕಿಂತ ಮುಂಚೆ ಗೋಪಿನಾಥ್ ಬಂದ್ಬಿಟ್ಟು ಹೋಗೋ ಟೈಮಲ್ಲಿ ಸಾಯಂಕಾಲ ಅದು ಹೊಡೆದ್ಬಿಟ್ಟ. ಅವತ್ತೇ ಕಲ್ಲು ಕುಡ್ಡೆಲ್ಲ ಕೂತ್ಕೊಂಡು ಇಲ್ಲ 1-2 ದಿವಸ ಕಳೆದು ನಾ ಹೇಳ್ದ ಮೇಲೆ. ಓ, ನೀವ್ ಹೇಳ್ದಾಗ ಹೋಗಿದ್ರೆ ಇವತ್ತು ಬದುಕಿರೋದು. ಬದುಕಿರೋದು. ಏನ್ ದ್ವೇಷ ಕೋಟೂರು ಮಾದಾಯಿಂಗು ಮತ್ತೆ ವೀರಪ್ಪನಿಗೂ ಏನ್ ದ್ವೇಷ? ಪ್ರಮಾಣ ಮಾಡ್ತೀನಿ, ಇನ್ಮೇಲೆ ನನ್ನಿಂದ ಯಾರಿಗೂ ತೊಂದರೆ ಆಗಕ್ಕಿಲ್ಲ. ನಾನು ನಿಮ್ಮ ಕಾಲು ಗಡಿಬಿದ್ದಕ್ಕೆ ಕ್ಷಮಾಪಣೆ ಕೇಳ್ಕತ್ತೀನಿ. ನಾನೇನೋ ಯಾರೋ ಮಾತು ಕೇಳಿಕೊಂಡು ಹೊಡೆದ್ಬಿಟ್ಟೆ, ಬೇಡ ನಮ್ಮೆಲ್ಲ ಒಂದನಕ್ಕೆ ಯಾಕೆ ಬಿಡಲ್ಲ ಬನ್ನಿ ಅಂತ ಕರೀತಾನೆ. ಫ್ರೆಂಡ್ಶಿಪ್ ತರ ಮಾಡೋ ತರ ಕರೆಯೋದು. ಹಂಗ ಮಾಡಿ ಅಲ್ಲಿ ಕರ್ಕೊಂಡು ಬಂದ್ಬಿಟ್ಟು ಕೂರಿಸ್ಬಿಟ್ಟು 5 ಜನ ಹೊಡೆದ್ಬಿಟ್ಟ. ವೀರಪ್ಪ ನಿಮ್ಗೆ ಹೆಂಗ್ ಗೊತ್ತು? ವೀರಪ್ಪನ ಬಗ್ಗೆ ನಿಮ್ಗೆ ಏನ್ ಗೊತ್ತು? ವೀರಪ್ಪನ ಬಗ್ಗೆ ಫಸ್ಟು ದನ ಮೆಸ್ಕೊಂಡ. ದನ ಕಾಡಲ್ಲ ದನ ಮೆಸ್ಕೊಂಡ. ಆಗ ಉಡ ಹಿಡಿತೇನೆ. ಉಡ ಹಿಡಿತಾ ಇದ್ರು. ಉಡ ಹಿಡಿದು ನಾಯಿ ಇಟ್ಕೊಂಡು ಉಡ ಹಿಡಿದು ಇದು ಮುಸ ಕತ್ತದಲ್ಲ, ಮುಸ ಸೌಂಡ್ ಮಾಡುತ್ತಲ್ಲ, ಗುಣ ಸೌಂಡ್ ಮಾಡೋದು ಆ ಥರ. ಆಮೇಲೆ ಅವ್ರ ತಂದೆ ಬೇಟೆಯಾಡುವ, ಅವ್ರ ತಂದೆ ಕೋವಿ ಬೇಟೆಗಾರ. ಕೋಸ ಮಾದಯ್ಯ, ಕೂಸೆ ಮುನ್ಸ್ವಾಮಿ ಬೇಟೆಯಾಡ್ತಾನೆ. ಈ ಥರ ಹಂಗೆ ಕತ್ಕೊಂಡ. ಆಮೇಲೆ ಕಾಡಲ್ಲಿ ಹೋಗಿ ಸಿಂಗ ಹೊಡೆಯೋದು, ಮುಸ ಹೊಡೆಯೋದು, ಕಡವ ಹೊಡೆಯೋದು, ತಗೊಂಡು ಬಂದು ಊರು ಶುರುವಾಯ್ತು ಸಣ್ಣ ವಯಸ್ಸಿಂದಾನೆ. ಆಗ ಪಾರಸವ್ರನ್ನ ಯಾರು ಕಂಡೀಷನ್ ಇಲ್ಲ, ಅವಾಗೆಲ್ಲ ಕಂಡೀಷನ್ ಇಲ್ಲ. ಆಗ ಒಂದು ಊರೆಲ್ಲ ಕುಟ್ಟ ಹಾಕೋದು, ಒಂದೊಂದು ಕುಟ್ಟೆ 2 ರೂಪಾಯಿ, 5 ರೂಪಾಯಿ, ಹಂಗೆ 2 ರೂಪಾಯಿ ಇದ್ಮೇಲೆ 5 ರೂಪಾಯಿ 10 ರೂಪಾಯಿ ಹಂಗೆ ಬಂತು. ಆಮೇಲೆ ನಾಯಿ ಇಟ್ಕೊಂಡ್ದ. ನಾಯಿ ಅದು ಕಡವೆಲ್ಲ ಹೋಗಿ ಕಾಡ್ಲ ಓಡಿಸ್ಕೊಂಡು ಬಂದು ನೀರಲ್ಲಿ ನಿಲ್ಲಿಸ್ಕಿದ್ದು. ಓ, ಆ ನಾಯಿ ಯಾವ ತರ ನಾಯಿ? ಅದು ನಾರ್ಮಲ್ ನಾಯಿಯೇ. ಅದು ಚೆನ್ನಾಗಿ ಟ್ರೈನಿಂಗ್ ಕೊಟ್ಟರು. ಎಲ್ಲ ಹೋಗಿ ಬೆಟ್ಟ ಕೊಟ್ಟೆ ಎಲ್ಲ ಹೋಗಿ ಓಡಿಸ್ಕೊಂಡು ಬಂದ್ಬಿಡುತ್ತೆ. ಅದು ಓಡಿ ಅಂದು ಎಲ್ಲ ನಾಯಿ ಹಿಡಿತೆ ಅಂದ್ರೆ ನೀರೆಲ್ಲ ಹೋಗಿ ನಿಂತ್ಕತ್ತೆ. ಒಂದು ಕುಟ್ಟ ಇದೆ, ನೀರು ನಿಲ್ಸಿಗುತ್ತೆ. ಅದು ಓಡಿಯಂದು ಇಲ್ಲಿ ನಾಯಿ ಹಿಡಿತೆ ಅಂದ್ರೆ ಓಡಿಯಂದ್ರೆ ನೀರಲ್ಲಿ ನಿಂತ್ಕತ್ತೆ. ಓಡ್ ಬಂದ್ಬಿಟ್ಟು ನೀರ್ ಹತ್ರ ನಿಂತ. ಆಗ ಇವನ ಹೋಗಿ ಗಂಡ್ಲ ಹೊಡೆದ್ಬಿಡ್ತಾನೆ, ಬಿದ್ದೋಗ್ಬಿಡ್ತೆ. ಅಪ್ಪ ಈ ಊರವೆಲ್ಲ ಹೋಗ್ತಾರೆ ಜನ, ಅಷ್ಟು ಕೊಡ್ತಾನೆ ಮಾಂಸ ತಗೊಂಡು ಬಂದು ಎಲ್ಲ ಸಾರು ಮಾಡಿ. ಯಾಕೆ ಪಾರಸ್ ಅವರೆಲ್ಲ ಏನು ಕಂಡೀಷನ್ ಇಲ್ಲ, ಅವಾಗೆಲ್ಲ ಅರಣ್ಯ ಕಾಯ್ದೆ ಅಂತ ಇಲ್ಲ. ಒಂದು ವಾಚರು ಒಂದು ಗಾರ್ಡ್ ಇರ್ಬೋದು ಇಲ್ಲಿ, ಅಷ್ಟೇ. ಅವರೆಲ್ಲ ಏನು ಕೇಳಲ್ಲ. ಊರಲ್ಲೇ ಕೊಟ್ಟಾಕ್ತಾನೆ. ತಗೊಂಡು ಬಂದು ಊರೊಳಗಡೆ 2 ರೂಪಾಯಿಂದ 10 ರೂಪಾಯಿ 15 ಹಂಗೆ. ಇದು ಈ ತರ ಶುರುವಾಗಿತ್ತು. ಈ ತರ ಶುರುವಾಗಿದ್ದು ಹೋಗ್ತಾ ತಮಿಳ್ನಾಡಿಂದ ಒಂದು ಸೇವಿ ಕೌಂಡ್ರು ಬರ್ತಾರೆ ಇವ್ರ ಹತ್ರ ಮಾದಯ್ಯ ವೀರಪ್ಪ ಅಣ್ಣದಂಡಿ ಇಬ್ರು. ಆಮೇಲೆ ಅವನು ಬಂದು ಏನು ಮಾಡ್ಬಿಟ್ಟೆ, ಹಣ ತಂದು ಕೊಡ್ರಿ, ಇದೆಲ್ಲ ಯಾಕೆ ಹೊಡಿತೀರಿ, ಇದು ನಿಮ್ಗೇನು ಅಂತೆಲ್ಲ ದುಡ್ಡು ಬರಲ್ಲ. ಯಾರು ಹೇಳಿದ್ದು? ಸೇವಿಕ ಉಂಡಂಟು ಬೇರೆ ಯಾರೋ ತಮಿಳ್ನಾಡುವನು. ರಾಮತ್ತಾಳಿಂಟು ಒಂದು ಕಂಗಿಲ್ಪಾರನಿಂದೆ ಅಲ್ಲಿ ಹೋಗಿ ಹಣೆ ಹೊಡೆದ್ಬಿಟ್ಟ. ಹೊಡೆದು ಕೊಂಬ ಕಿತ್ಕೊಂಡು ಬಂದು ಅವನಿಗೆ ಕೊಟ್ಬಿಟ್ಟ. ಆ ಟೈಮೇ ವೀರಪ್ಪನೇ ಹುಣಸೆಕಾಯಿ ಹೊಡಿತಾನೆ. ಹುಣಸೆಕಾಯಿ ಕಾಂಟ್ರೇಟ್ ತಗೊಂಡ್ಬಿಡ್ತಾರೆ ಕಾಡು ಒಳಗಡೆ. ಅವ್ರು ಬಂದು ಹೇಳ್ಬಿಟ್ರು ಪಾರಸ್ ಅವ್ರಿಗೆ, ವೀರಪ್ಪನೇ ಹೊಡೆದ್ಬಿಟ್ಟ ಆನೆ. ಒಂದು ಬಾವಿಯಲ್ಲೇ ನೀರು ತಾನ ಮಾಡ್ಕೊಂಡಾನೆ ಯಾರು ವೀರಪ್ಪ. ಹೋಗ್ಬಿಟ್ಟು ಬಾವಿಯಲ್ಲಿ ಮೇಲ್ಕಡೆ ನಿಂತ್ಕೊಂಡು, ವೀರಪ್ಪ ನೀರು ಎತ್ಕೊಂಡು ಬಾಪ ಕುಡಿಯಕ್ಕೆ ಅಂತಾರೆ. ಅವರು ಒಂದು ಇದೆಲ್ಲ ಬಕೆಟ್ಲ ಎತ್ಕೊಂಡು ಬರ್ತಾನೆ, ಹಿಡುಕುತ್ತಾರೆ. ಮನೇನೆ ರೇಂಜ್ ಆಫೀಸರ್ಗೆ ಕರ್ಕೊಂಡು ಹೋಗಿ ಪೆಟ್ಟದಲ್ಲಿ ಇಟ್ಕೋತಾರೆ. ದಂಡರಾಜನೇ ಈ ಪೀಠ ಗಾರ್ಡು ಅಲ್ಲಿ ಬೆಟ್ಟದಲ್ಲಿ ತಗೊಂಡು ಹೋಗಿ ಆಗಲೇ ರೇಂಜ್ ಆಫೀಸಲ್ಲಿ ಇಟ್ಕೋತಾರೆ. ಇದೆಲ್ಲ ವೀರಪ್ಪನ ಹಿಡ್ಕೊಂಡು ಹೋಗ್ತಾರೆ. ಆ ಟೈಮಲ್ಲಿ ಬೆಟ್ಟದಲ್ಲಿ ಏನು ಮಾಡ್ತಾರೆ, ಅವು ಗಾಡಿ ಎಣ್ಣೆ ಹೊಡಿತಾರೆ. ಬಾ ವೀರಪ್ಪ ಹೋಗಿ ಅಲ್ಲಿ ದೇವಸ್ಥಾನ ಪಕ್ಕ ಪುದೂರ್ನಿದೆ, ಅಲ್ಲಿ ಇದು ಡ್ರಿಂಕ್ಸ್ ಮಾರ್ತಾರೆ, ಕ್ವಾರ್ಟರ್
ಗೌರ್ಮೆಂಟ್ ಹಾ ಹಾ ಹೋಗಿ ಇವನು ಎತ್ತು ಒಂದು ಬಾಯಿ ಇದು ಹಂಗೆ ಮೊದಲ ಆರ್ಬಿಟ್ಟ, Escape. ಓಡ್ಬಿಟ್ಟ. ಓಡಿ ಗೋಪಿನಾಥ ಓಡಿ ಬಂದ್ಬಿಟ್ಟ. ಮತ್ತೆ ಈ ಹಳ್ಳಿಗೆ ಬಂದ್ಬಿಟ್ರು. ಇಲ್ಲಿ ಓಡಿ ಬಂದ್ಬಿಟ್ಟ. ಇವನು ಓಡಿ ಬಂದ್ಬಿಟ್ಟು ಮರೆಯಾಗೆ ಇಂದ ಅವ್ರ ಅಪ್ಪ ಕಂಪ್ಲೇಂಟ್ ಕೊಟ್ಬಿಟ್ಟ, ನಮ್ಮ ಮಗನ ಇಟ್ಕೊಂಡು ಹೋಗ್ಬಿಟ್ಟು ಏನು ಮಾಡಿದ್ರೆ ಗೊತ್ತಿಲ್ಲ ಅಂಟು. ಆ ಟೈಮಲ್ಲಿ ಇಲ್ಲಿ ತಿರ್ಗಾಡ್ತಾನಲ್ಲ, ಎಲ್ಲರಿಗೂ ಗೊತ್ತಿಲ್ಲ, ಇಲ್ಲಿ ಊರ್ಲು ದೊಡ್ಡವ್ರನ್ನ ಎಲ್ಲ ಇದ್ದಾನೆ ಹಾಕೊಂಡು ಸೈನ್ಯಕ್ಕೆ ಕೊಟ್ಬಿಟ್ರು. ಆ ಕಣ್ಣಿಗೆ ಮರಬೇ ಇಂದ ಹಣೆ ಹೊಡೆದು ಸೇವಿಕೊಂಡ್ರು ಕೊಡೋದು ಹಿಂಗೆಯಿಂದ ಇದೇ ತರ ಆಯ್ತು. ಅದೇ ಥರ ಶುರುವಾಯಿತು. ಕೋಟೆಯವರು ಮಾದಯ್ಯ ಅಂಟು ಒಬ್ಬರು, ಅವ್ರು ಯಾರು? ನಮಗೆ ಸಮದಾನೆ, ನಮ್ಮ ಹೆಂಗಸರಿಗೆ ದೊಡ್ಡಮ್ಮ ಮಗ. ಓಕೆ, ಕೋಟೂರು ಮಾದಯ್ಯ ಅವರು. ಕೋಟೂರು ಮಾದಯ್ಯ ನಮ್ಮ ಹೆಂಗಸರಿಗೆ ದೊಡ್ಡಮ್ಮ ಮಗ. ಅವ್ರಿಗೂ ಫೈಟ್ ಬಂತು, ವೀರಪ್ಪನವ್ರಿಗೂ ಮತ್ತೆ ಕೋಟೂರು ಮಾದಯ್ಯ ಅದೇನಕ್ಕೆ ಫೈಟ್ ಬಂತು. ಬಂದ ಟೈಮಲ್ಲಿ ಏನಾಯ್ತು ಗೊತ್ತಾ, ವಾಸ್ತವಮೂರ್ತಿ ಅಂಟು ಅವರು ಪಾರಸ್ ಬೆಸಲ ಹಾಕಿದ್ರು ಬಾಳಾರ್ಕು. ಅವ್ರ ಕರ್ಕೊಂಡು ಬಂದು ಇವ್ರು ಇಟ್ಕೊಂಡ್ರು, ವೀರಪ್ಪನ ಹೆಂಗೆ ಹಿಡಿಬೇಕಂಟು. ಸರಿ ಸರಿ. ಹಾಗೆ ವೀರಪ್ಪ ಬಂದು ನಾನು ಕೇಳ್ತಾನೆ. ಏನಂತ ಕೇಳ್ತಾರೆ ವೀರಪ್ಪನು? ಕೋಟೂರು ಮಾದಿನ ನಮ್ಮ ಮಚ್ಚಾನ ಸುಟ್ಟಾಕ್ತೀನಿ. ಸುಟ್ಟಾಕಕ್ಕಿಂತ ಮುಂಚೆ ನಾನು ಸುಡ್ತೀನಿ, ಅವನೇ ಬಿಡಕ್ಕಾಗಲ್ಲ ಹಂಗೆ ಹೆಂಗೆ ಅಂತಾನೆ. ನಾನು ಹೋಗಿ ಅವನಿಗೆ ಹೇಳ್ತೀನಿ, ಬೇಡಪ್ಪ ನೀದು ಹೋಗ್ಬಿಡು, ತಮಿಳ್ನಾಡು ಅವು ಹೇಳ್ತೀವಿ ತಮಿಳ್ನಾಡ್ಲ ಇಲ್ಲಿ ಅಲ್ಲಿ ಹೋಗ್ಬಿಡು ನೀನು, ಒಂದು ತಿಂಗಳು ಬರಬೇಡ, ಆಮೇಲೆ ಇವನು ಏನು ಪೊಸಿಷನ್ ಇದ್ದಾನೆ ಆಮೇಲೆ ವಾಪಸ್ ಬಾ ಹಾಗಂಟು ನೈಟು ಹೋಗಿ ಅಂದರೆ ಅವನ ಹತ್ರ ಹೇಳ್ತೀನಿ. ಅವ್ನು ಕೇಳಲ್ಲ, ನನ್ನ ಮಾತು ಕೇಳಲ್ಲ. ಅದೇನಾಯ್ತಾ ಯಾರ ಮಾತು ಕೇಳ್ಕೊಂಡು ಇಲ್ಲಿ ಅಂದ್ಬಿಟ್ಟ. ಆಮೇಲೆ ಅವನು ಇಲ್ಲಿ ಗೋಪಿನಾಥ್ ಬಂದ್ಬಿಟ್ಟು ಹೋಗೋ ಟೈಮಲ್ಲಿ ಸಾಯಂಕಾಲ ಅದು ಹೊಡೆದ್ಬಿಟ್ಟ. ಅವತ್ತೇ ಕಲ್ಲು ಕುಡ್ಡೆಲ್ಲ ಕೂತ್ಕೊಂಡು ಇಲ್ಲ, 1-2 ದಿವಸ ಕಳೆದು ನಾ ಹೇಳ್ದ ಮೇಲೆ. ನೀವ್ ಹೇಳ್ದಾಗ ಹೋಗಿದ್ರೆ ಇವತ್ತು ಬದುಕಿರೋದು. ಅಣ್ಣ ತಮ್ಮ ಇಬ್ಬರು ಹೋಗಿರು, ತಂಗವೇಲು ಮಾದೇವಿ ಹೋಗೋ ಮೇಲೆ ಹೊಡೆದ್ಬಿಟ್ಟ. ಹೋಗ್ಬಿಟ್ರು, ಬಾಡಿ ಎತ್ಕೊಂಡು ಹೋಗಿ ಹೊಳೆಯಲ್ಲಿ ಬಿಟ್ಬಿಟ್ರು. ಯಾವ ಹೊಳೆ ಇದು? ಕಾವೇರಿ ಹೊಳೆಯಲ್ಲ, ನಮ್ಮ ಕಾವೇರಿ ಹೊಳೆಯಲ್ಲ, ವಾಹಿನಿಗಳ ಪಕ್ಕ ಬಿಟ್ಬಿಟ್ರು. ಎಲ್ಲ ನೆಚ್ಚ ಕಟ್ ಮಾಡಿ ಪೀಸ್ ಹಾಕ್ಬಿಟ್ಟ. ಅಯ್ಯೋ, ಸಖತ್ ಕ್ರೂರಿ. ಹಾಗೆ ಇವರು MR ಪೂಜಾರಿ DSP ಶ್ರೀನಿವಾಸ್ ಅವರು DFO ಎಲ್ಲ ಬರ್ತಾರೆ ಇಲ್ಲಿಗೆ. ಕೋಟೆಯವ್ರಿಗೆ ಬಂದು ಎಲ್ಲ ಇವರೆಲ್ಲ ಅಳಿತಾರೆ ಹೆಂಗಸರೆಲ್ಲ. ಮಾದಯ್ಯ ಬಂದು ಹೇಳ್ದ, ನಲ್ಲೂರು ಮಾದಯ್ಯ. ಅವ್ನ ಮಾತು ಕೇಳಿಂದ ತಪ್ಪಿಸಿರ್ಬೋದು, ಕೇಳಲ್ಲ ಅಂತ ಹೇಳ್ತಾರೆ. ಯಾರಿಗೆ ಹೇಳೋದು? DFOಗೋ DSPಗೋ. ಅವ್ರು ನನ್ನ ಹೆಸರು ಬರ್ಸ್ಕೊಂಡು ಹೋಗ್ಬಿಟ್ರು. ಯಾರೇ? ಪೊಲೀಸ್ ಆಫೀಸರು ಮತ್ತೆ ಫಾರೆಸ್ಟ್ ಆಫೀಸರ್. ನನ್ನ ಹೆಸರು ಹಂಗದ ಆ ಥರ ಹೇಳಿದವನಕ್ಕೂ ಮಾತು ಕೇಳಲ್ಲ, ಬರ್ಸ್ಕೊಂಡು ಹೋಗ್ಬಿಟ್ಟು ಆಮೇಲೆ ನನ್ನ ಕರೆದ್ರು ನಗರಕ್ಕೆ. ನಾನು ಹೋದೆ DFO ಆಫೀಸ್ಗೆ. ಯಾವ ಥರ ಆಯಿತು ಏನು ಎಲ್ಲ ಎಂಕ್ವೈರಿ ಮಾಡಿದ್ರು. ಈ ಥರ ಆಯಿತು, ಈ ಥರ ಹೇಳ್ದ, ಮಚ್ಚಾನ ನಮ್ಮ ಮಾಮ ಇದನ್ನ ಹೊಡಿತೀನಿ ಅಂತ ಹೇಳ್ದ. ಬೇಡನೇ ಹೇಳ್ದ, ಕೇಳಲ್ಲ, ನಾನು ಹೊಡಿತೀನಿ, ನಾನು ಬಿಡಕ್ಕಾಗಲ್ಲ ಅವನೇ. ಏನ್ ದ್ವೇಷ? ಕೋಟೂರು ಮಾದಯ್ಯಂಗೂ ಮತ್ತೆ ವೀರಪ್ಪನಿಗೂ ಏನ್ ದ್ವೇಷ? ಅದು ಒಂದು ದೇವಸ್ಥಾನ ಗಲಾಟೆಯಲ್ಲಿ ಬಂತು. ದೇವಸ್ಥಾನ ಗಲಾಟೆ? ಯಾವ ದೇವಸ್ಥಾನ? ಈ ಕಟ್ಟಿರೋ ದೇವಸ್ಥಾನ? ಈ ದೇವಸ್ಥಾನ ಗಲಾಟೆಯಲ್ಲಿ ಸಂಕ್ರಾಂತಿ ಹಬ್ಬ ಇದು ಎದ್ದು ಹಿಡಿತಾರಲ್ಲ, ಅದೆಲ್ಲ ಜಗಳ ಆಯ್ತು. ಅದೊಂದು ಏನಾಯ್ತು, ಆ ಜಗಳಕ್ಕೆ ಸಾಯಿಸ್ತೀನಿ ಅಂದಿದ್ದ? ಜಸ್ಟ್ ಜಗಳಕ್ಕೆ ಸಾಯಿಸ್ತೀನಿ ಅಂದಿದ್ದು? ಇಲ್ಲ, ಇವರು ಭಾಷಾಮೂರ್ತಿ ಕರ್ಕೊಂಡು ಬೈ ಹಿಡಿಬೇಕಲ್ಲ, ಹೊಡಿಬೇಕೊಂಡು ಇಟ್ಕೊಂಡು. ಪೊಲೀಸು ಮತ್ತೆ ಫಾರೆಸ್ಟ್ ಆಫೀಸರ್ಗೆಲ್ಲ ಕೋಟೂರು ಮಾದಯ್ಯ ಹೆಲ್ಪ್ ಮಾಡಿದ್ರು, ಇಲ್ಲೇ ಇದ್ದಾನೆ ಅಲ್ಲೇ ಇದ್ದಾನೆ, ಇವ್ನು ಹಿಡೀರಿ. ಅದು ಇವರಿಗೆ ವೀರಪ್ಪನ್ಗೆ ಗೊತ್ತಾಗಿತ್ತಾ ಈ ತರ ಹೇಳಿದ್ರು. ನನ್ನ ಹೇಳಿ ನಾನು ಹೋಗಿ ಅವನ ಹೇಳಿ ಹೋಗ್ಬಿಡಪ್ಪ ಹೊಡಿತಾನೆ ಅಂತ ಹೇಳಿದ ಮೇಲೆ ಕೇಳಲ್ಲ, ಹೊಡೆದ್ಬಿಟ್ರು. ಎಲ್ಲ ಹೇಳ್ತಾರೆ ವೀರಪ್ಪ ನಿಮಗೆ ಈ ತರ ನಾನು ಹೊಡಿತೀನಿ ನಿಮ್ಮ? ಅಲ್ಲಿ ನಾನು ಆತೂರ್ಲದೆ ಹಾಗೆ ಅಲ್ಲಿ ಬಂದು ಕಾಡಲ್ಲೇ ನಿಂತ್ಕೊಂಡು ಕರೆದು ಹೇಳ್ತಾನೆ. ಕಾಡಿಂದಾನೆ ಕರೆದು ಹೇಳೋದು, ಬಾಯ್ಲಿ ಮಾದಯ್ಯ ಅಂತ ಹೇಳಿ ಕರ್ದಿ. ನಿಮ್ಮ ಏಜ್ ಅವರು? ನೀವು? ನನ್ನ ವಯಸ್ಸು 76 ನನ್ಕು ಈಗ ನಡೀತದೆ. ಅವ್ರಿಗೂ ಅಷ್ಟೇ ಆಗ್ತಿತ್ತು? ಅಷ್ಟೇ. ಕೋಟೂರು ಮಾದಯ್ಯನ ಹೊಡೆದ್ಬಿಟ್ಟು ಕಾಡ್ಗೆ ಹೋಗ್ಬಿಟ್ಟ. ತಂಗವೇಲು ಯಾರು? ತಂಗವೇಲು ಅವ್ರ ಅಣ್ಣನೇ. ಅಣ್ಣ ತಮ್ಮ ಇಬ್ರು ಸಾಯಿಸ್ಬಿಡ್ತಾನೆ ಒಂದೇ ದಿವಸ? ಒಂದೇ ದಿವಸ. ಅದು ಸಾಯಿಸಾದ್ಮೇಲೆ ನೆಕ್ಸ್ಟ್ ಬೆಳವಣಿಗೆ ಏನಾಗುತ್ತೆ? ನೆಕ್ಸ್ಟು
ಫಾರೆಸ್ಟ್ ಆಫೀಸರ್ ಬರ್ತಾರೆ, DFO ಬಂದು ಬರ್ತಾರೆ, ನಿಮ್ಮ ಹತ್ರ ಬರ್ತಾರೆ, report ಅಂತಾರೆ. ನನ್ನ ಕರೀತಾರೆ, ಮಾತಾಡ್ತಾರೆ. ನೀನು ಹೇಳಿದ ಮೇಲೆ ಕೇಳಿದ ಒಳ್ಳೇದಾಗಿತ್ತಪ್ಪ, ಕೇಳಿಲ್ಲ, ಕೇಳಲ್ಲ, ಹೋಗಿ ಎಂಟು ಎಲ್ಲ ಹೇಳಿದ್ರು. ಆಮೇಲೆ ಶ್ರೀನಿವಾಸ್ ಸಾಹೇಬ್ರು ಟ್ರಾನ್ಸ್ಫರ್ ಮಾಡ್ಬಿಟ್ರು ಮಂಗಳೂರಿಗೆ ಹೋಗ್ಬಿಡ್ತಾರ. ಟ್ರಾನ್ಸ್ಫರ್ ಚಾಮರಾಜನಗರ ಜಿಲ್ಲೆ ಇಲ್ಲ ಅವರು ಇಲ್ಲ, MR ಪೂಸರಿ ಇಲ್ಲ, ಪೊಲೀಸ್ ಆಫೀಸರ್ ಇಲ್ಲ, ಟ್ರಾನ್ಸ್ಫರ್ ಆಯ್ತು. ಟ್ರಾನ್ಸ್ಫರ್ ಆ ಟೈಮಲ್ಲೇ ಇವನು ಏನು ಮಾಡ್ತಾನೆ, ವೀರಪ್ಪ ನಮ್ಗೆ ಯಾರು ಇಲ್ಲ ಇಡೀಗೆ ಬರಲ್ಲ ಅಂಟು ಅವರು ಕರೀತಾನೆ. ಯಾರ ಕೋಟೂರು ಮಾದಯ್ಯ ಅಣ್ಣ ಅಯ್ಯನ್ ದೊರೆ ಅವಂಗ 4 ಜನ. ಸರಿ, ಕೋಟೂರು ಮಾದಯ್ಯಂಗರಿಗೆ 4 ಜನ ಅಯ್ಯನ ದೊಡ್ಡವರು, ಅಯ್ಯನ್ ದೊರೆ, ಆಮೇಲೆ ತಂಗವೇಲು, ಆದ್ಮೇಲೆ ಮಾದಯ್ಯ. ಈ 2 ಜನ ಮುಗಿದಿಲ್ಲ, ಇನ್ನೂ 2 ಜನ ಇದ್ದಾರೆ. ಅವರ ಕರೀತಾನೆ. ನಾನೇನೋ ಯಾರೋ ಮಾತು ಕೇಳಿಕೊಂಡು ಹೊಡೆದ್ಬಿಟ್ಟೆ, ಬೇಡ ನಮ್ಮೆಲ್ಲ ಒಂದನಕ್ಕೆ ಹಾಕಬಿಡಲ್ಲ ಬನ್ನಿ ಅಂತ ಕರೀತಾನೆ. ಫ್ರೆಂಡ್ಶಿಪ್ ತರ ಮಾಡೋ ತರ ಕರೆಯೋದು. ಹಂಗ ಮಾಡಿ ಅಲ್ಲಿ ಕರ್ಕೊಂಡು ಬಂದ್ಬಿಟ್ಟು ಕೂರಿಸ್ಬಿಟ್ಟು 5 ಜನ ಹೊಡೆದ್ಬಿಟ್ಟ. ಅಯ್ಯನ ಮಗನ್ನು ಅವ್ರೇನ್ ಮಾಡಿದ್ರು? ಕೋಟೂರು ಮಾದಯ್ಯ ತರ ಇಲ್ಲ, ಇವರಿಂದ ನಮ್ಗೆ ಆಪೋಸಿಟ್ ಬರ್ತಾ ಇದೆ ಅಂತು, ಇರಬಾರ್ದಂತು, ಎಲ್ಲತಿ ಮುಗಿಸ್ಬಿಡ್ಬೇಕು. ಇವ್ರ ಫ್ಯಾಮಿಲಿನೇ ಯಾರು ಇರಬಾರ್ದು. ಕೋಟೂರು ಮಾದಯ್ಯ ಮತ್ತೆ ತಂಗವೇಲ್ನ ಫಸ್ಟ್ ಸಾಯಿಸೋದು. ಫಸ್ಟ್ ಅವ್ರಿಬ್ರು ಸಾಯಿಸಾದ್ಮೇಲೆ ಸ್ವಲ್ಪ ದಿವಸ ಆದ್ಮೇಲೆ ಶ್ರೀನಿವಾಸ್ ಟ್ರಾನ್ಸ್ಫರ್ ಆಗುತ್ತೆ. ಶ್ರೀನಿವಾಸ್ ಟ್ರಾನ್ಸ್ಫರ್ ಆದ್ಮೇಲೆ 4 ಜನನು ಕರೀತಾರೆ, 5 ಜನ ಕರೆದು ಕೂಡ್ಬಿಟ್ಟು ಹೊಡೆದ್ಬಿಟ್ಟ. ಆ ದಿವಸ ಅಯ್ಯನ ಮಗ, ಅವನಿಗೆ ಬರೀ ಒಂದು ಗುಂಡಿದೆ, ಈಗಲೂ ಓಡ್ಬಿಟ್ಟ ಅವನು. 6 ಜನದಲ್ಲಿ ಒಬ್ರು ಮಾತ್ರ ತಪ್ಪಿಸ್ಕೊಂಡ್ರು. 5 ಜನ ಹೊಡೆದಾಗ ಮೇಲೆ ಇವನಿಗೆ ಇಲ್ಲ, ಯಾರು ಕೇಳಕ್ಕಿಲ್ಲ. ಚಂದ್ರಮ್ಮನ ಹೊಡೆಯೋದು, ಓಡಿಸೋದು, ಮಾರೋದು, ಎಲ್ಲ ನಾಯಿ ಮಾತಾಡೋದು, ಎಲ್ಲ ಕಾಡು ತಗರಾಳು, ಮನೆ ತಗರಾಳು, ಏನೇನೋ ಬರ್ತಾರೆ ಅವನ ಹತ್ರ. ಇಲ್ಲೆಲ್ಲ ಊರೆಲ್ಲ ಒಂದು ಮಿನಿಸ್ ತರ ಆಗ್ಬಿಟ್ಟ. ಇಲ್ಲಿ ಸಿಂಗಾಪುರದಲ್ಲ, ಸಿಂಗಾಪುರನ ಅಲ್ಲಿ ಕೆಳಗಡೆ, ಬೇರೆ ಹಳ್ಳಿನ ಅದು, ಹೊಳೆಯಿಂದ ಆ ಕಡೆ ಮುಳಗಡೆ ಜಮೀನಿಲ್ಲ. ಅವನದೇ ಕ್ಯಾಂಕ್, ಅವನದೇ ಎಲ್ಲ ಮಸ್ಸ ಅಲ್ಲ. ಎಷ್ಟು ಜನ ಗ್ಯಾಂಗ್ ಇದ್ರು ಅವಾಗ? ಹಾಗೆ 100 ಜನ ಆ ಥರ ಇರ್ಬೋದು. ನಾನು ಕೊಪ್ಪಿನತ್ತಲಿ ಇದೆ, ಎದುರಿಸ್ದ. ಆ ಟೈಮಲ್ಲಿ ನಾನು ಹೇಳಿದೆ, ನನಗೂ ಮೋಸ ಮಾಡ್ಲಪ್ಪ, ಅವ್ರಿಗೂ ಮೋಸ ಮಾಡಲ್ಲ, ಎಲ್ಲ ಚೆನ್ನಾಗಿದ್ದ, ಒಳ್ಳೆತಾನೆ, ನೀವು ಕೊಲೆ ಮಾಡಿಬಿಟ್ಟು ಏನಾಗುತ್ತೆ, ಅದಕ್ಕೆ ಹೇಳಿದೆ. ಹಾಗೇನು ನೀನು ನಮ್ಮ ಸಾವಾಸಕ್ಕೆ ಬರಬಾರ್ದು, ನಾನು ನಿಮ್ಮ ಸಾವಾಸಕ್ಕೆ ಬಂದಿಲ್ಲ ಅಂದ್ಬಿಟ್ಟು ಓಡ್ಬಿಟ್ಟ. ನಿಮಗೆ ಹೇಳಿದ್ದು? ನಾನು ಎದುರಿಸಿ. ಯಾವಾಗ ಹೇಳಿದ್ದು? ಅದೇ 5 ಜನ ಹೊಡೆದ ಮೇಲೆ. ಆಮೇಲೆ ದಿನೇಶ್ ಹೊಡಿತಾನೆ, ಬೆಟ್ಟ ಸಬ್ ಇನ್ಸ್ಪೆಕ್ಟರ್, MMLs 4 ಜನ ಹೊಡೆದಿಲ್ಲ, 4 ಜನ. ಅದ್ರಲ್ಲಿ ಇವರು ಒಬ್ರು ದಿನೇಶು, ಶಗನಾಥ್, ಯಾರನ್ನ 2 ಜನ ಗೊತ್ತಿಲ್ಲ ಹೆಸರು. ಸಬ್ ಇನ್ಸ್ಪೆಕ್ಟರ್ ಅಲ್ಲಿ ಒಗೇನ್ಕಲ್ ಹೋಗಿ 4 ಜನ, 3 ಜನ ಸಬ್ ಇನ್ಸ್ಪೆಕ್ಟರ್, ಒಬ್ರು ಪಿ. ಹೋಗಿ ಒಗೇನ್ಕಲ್ ಹೋಗಿ ಬರೋ ಟೈಮಲ್ಲಿ ಅಲ್ಲಿ ಮೆಡಿಕಲ್ ಅನ್ನೋದು ಅಲ್ಲಿ. ಇದು ಯಾವಾಗ ಸಾಯಿಸೋದು ಅಂತಂದ್ರೆ, ಶ್ರೀಗಂಧದ ಮರಗಳನ್ನ ಸಾಗಿಸ್ಬೇಕಾದ್ರೆ ಸೀಸ್ ಮಾಡ್ತಾರೆ ಅಂತ. ಸೀಸ್ ಮಾಡಿದ್ರು ಬರ್ತಾರೆ, ಇಲ್ಲ ಅಂತ ತೊಂದರೆ ಕೊಡ್ತಾರೆ ಊರ ಹೊರಗಡೆ. ದಿನೇಶ ಹೊಡಿಬೇಕು ಅನ್ನೋದ ಮೇಲೆ ಅವ್ರು ಸಿಕ್ಕಾಕೊಂಡ್ರು 4 ಜನ, 3 ಜನ ಅವರೆಲ್ಲ ಒಟ್ಟಿಗೆ ಬರ್ತಾ ಇದ್ರು. ಸತ್ತೋಗ್ಬಿಟ್ರ. ಸತ್ತೋಗಿದ ಮೇಲೆ ಇವ್ರು ಬರ್ತಾರೆ, ಯಾರು ಶ್ರೀನಿವಾಸ್ ಅವರು ಮತ್ತೆ ಬರ್ತಾರೆ STF ಬಂದು. ಅದಾದ್ಮೇಲೆ STF ಬರೋದು. ಆಮ ನಾನು ಓದ್ಕೊಂಡಿರೋಂಗೆ, ನಾನು ತಿಳ್ಕೊಂಡಿರೋಂಗೆ ಆದ್ಮೇಲೆ STF ಬರೋದು. STF ಅವಾಗ ಬರೀ ಕರ್ನಾಟಕ ಮಾತ್ರ ಇರುತ್ತೆ, ಸ್ಪೆಷಲ್ ಟಾಸ್ಕ್ ಕರ್ನಾಟಕದ ಮಾತ್ರ. ಯಾರು ಇವರು ಶಕೀಲ ಮಾತು, ನಮ್ಗೆ ಒಳ್ಳೆ ಫ್ರೆಂಡ್ ಅವರು, ಒಳ್ಳೆ ಮನುಷ್ಯ. ಹರಿಕೃಷ್ಣ ಇಬ್ರು ಅಲ್ಲಿ ಬೆಡ್ತಲ್ಲ. ಆಮೇಲೆ ಶ್ರೀನಿವಾಸ್ ಅವರು ಬರ್ತಾರೆ, ಆಗತ್ತ STF ಆಗ್ತಾರೆ. ಅವರು 4 ಜನ ಸತ್ತೋಗಿದ ಮೇಲೆ STF ಬರ್ತದೆ. ಹಾಗಾರು ಹರಿಕೃಷ್ಣ ಅವರು, ಶಕೀಲ ಮಾತು ಅವರು ಡ್ಯಾಶನ್ಗೆ ಹಾಕಿದ್ರು. ಇವರು ದಿನೇಶ್ ಸತ್ತೋದ್ಮೇಲೆ ಅವ್ರದ್ದು ಬರ್ತಾರೆ ಅಲ್ಲಿ MMLsಗೆ. ಆ ಟೈಮಲ್ಲೇ ಏನು ಮಾಡ್ತಾರೆ ಇವರು, DF ಅವರು ಬಂದು, ಬನ್ರಿ ಮಾದೇವ್ರೆ, ಅದಕ್ಕೆ ಮುಂಚೆ ನಿಮ್ಗೆ ಗೊತ್ತಾನೆ, ನಿಮ್ಮ ಫ್ಯಾಮಿಲಿ ಹೊಡೆದ್ಬಿಟ್ಟ, ನಿಮ್ಮೆಲ್ಲ ಹೆಲ್ಪ್ ಮಾಡ್ರಿ, ಇಲ್ಲ ಸರೆಂಡರ್ ಮಾಡಿಸಿ, ಹೆಂಗೆ ಮಾಡಿ ಊರವ್ರಿಗೆಲ್ಲ ಹೇಳಿದ್ರು. ಊರ್ಲ ದೊಡ್ಡವ್ರಿಗೆಲ್ಲ ಹೇಳಿ ಎಲ್ಲ ಅವನೇ ಒಂದು ಸರೆಂಡರ್ ಮಾಡಿಸಿ ನೋಡ್ಲಿಕ್ಕೆ ಒಳ್ಳೇದಾಗಲಿ ಅವನು
ಕೆಟ್ಟದ್ದು ಮಾಡೋದು ಬೇಡ, ಸಾಯಿಸೋದು ಬೇಡ, ಅವನಿಗೂ ಎನ್ಕೌಂಟರ್ ಮಾಡೋದು ಬೇಡ. ಅವನಿಗೂ ಒಂದು ಒಳ್ಳೆ ಲೈಫ್ ಕೊಡೋಣ, ಒಂದು ಸ್ವಲ್ಪ ದಿವಸ ಒಂದು ಶಿಕ್ಷೆ ಬುದ್ಧಿ ಹೇಳಿ ಹಾ. ಒಂದು ಬುದ್ಧಿ ಹೇಳಿ ಒಲವಣ ಮಾಡಿಸಲ್ಲ ಅಂತ ವೀರಪ್ಪನ ಒಳ್ಳೆಯವ್ರು ಮಾಡೋಣ ಅಂತ. ಹಾಗಂತ ಹೇಳಿದ್ರು ಎಲ್ಲಾರ್ಗೂ. ಇಡೀ ಊರವ್ರಿಗೆ ಹೇಳಿದ್ರು. ಊರವರೆಲ್ಲ ಓಡಿಬಿಟ್ರು ಸರ್. ಊರು ಬಿಟ್ಟು ದಿನೇಶ್ ಹೊಡೆದ ಮೇಲೆ ಭಯ ಎಲ್ಲ ಊರಿಗೆ ಓಡಿಬಿಟ್ರು. ಎಲ್ಲಾರಿಗೆ ಕರೆದ್ರು, ಬನ್ರಿ ಅವನು ಯಾನ ತಪ್ಪು ಮಾಡ್ತಾನೆ, ನೀಕೆ ಯಾಕೆ ಹೋಗ್ತೀರಿ ಅಂತ ಕರೆದು ಅಲ್ಲಿ ಆ ಟೈಮಲ್ಲಿ ಎಲ್ಲರಿಗೂ ಲಕ್ಷಣ ಕೊಟ್ಟು ದೇವಸ್ಥಾನ ಕಟ್ಟಿಸ್ರು.